ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಫಸ್ಟು. ಅವರು ನನಗೆ ಪರ್ಸ್ನಲ್ಲಾಗಿ ಹೇಳಿ ಕರ್ಕೊಂಬಂದಿದ್ದಾರೆ ಸರ್, ಕತೆ ಏನು ಹೇಳಂಗಿಲ್ಲ ಅಂತ. ಬಟ್ ಮನುಷ್ಯನಲ್ಲಿ ಏನೇನೋ ಇರುತ್ತಲ್ಲ, ಮನುಷ್ಯನಲ್ಲಿ ಬೀಭತ್ಸ ಇರುತ್ತೆ, ಭಯ ಇರುತ್ತೆ, ಆತಂಕ ಇರುತ್ತೆ, ಖುಷಿ ಇರುತ್ತೆ, ನಗು ಇರುತ್ತೆ. ಅದು ಎಲ್ಲವೂ ಇದರಲ್ಲಿ ಇಂಟರ್ಪ್ರೆಟ್ ಮಾಡಿದ್ದಾರೆ. ನಮಗೆಲ್ಲರಿಗೂ ನಟರಾಗಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾದಲ್ಲಿ ಭಾಳ ಖುಷಿ ಇದೆ. ವಿಶ್ವ ಅವರಾಗಲಿ, ಶಿವಣ್ಣ ಆಗಲಿ, ಅಥವಾ RJ ವಿಕ್ಕಿ ಅವರಾಗಲಿ, ಅಥವಾ ಮೇಡಮ್ ಆಗಲಿ, ಬಾಲಾಜಿ ಅವರಾಗಲಿ. ಏಕೆಂದರೆ ಈಗ ಯೂಶ್ವಲಿ ನಿಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ನಿಮಗೆ ಪಾತ್ರ ಏನು, ಆ ಪಾತ್ರದ ಒಳಗೆ ಹೊರಗೆ ಅದರ ಹೂರ್ಣ ಎಲ್ಲ ಗೊತ್ತಾಗ್ತಿರುತ್ತೆ. ಇವರು ಹೇಳಿರುವ ಕತೆ ಹೆಂಗಿತ್ತು ಅಂದರೆ, ಅದು ನಮಗೆ ಕಾಂಕ್ರೀಟಾಗಿ ಇದೇ ಥರದ ಪಾತ್ರ ಹಿಂಗೆ ಅಪ್ರೋಚ್ ಮಾಡಬೇಕು ಅನ್ನುವ ಇದು ನಮಗೆ ಸಿಗಲ್ಲ. ಸೊ ನಾನು ಒಂದೇ ದಿವಸ ಶೂಟಿಂಗ್ 1-2 ಶಾರ್ಟ್ ಆದ ತಕ್ಷಣ ವಿಜಯ್ ಸರ್ಗೆ ಹೇಳ್ಬಿಟ್ಟೆ, ನೀವು ಹೆಂಗೆ ಹೇಳ್ತಿರೋ ಆ ಥರ ಮಾಡ್ತೀವಿ ಅಂತ. ನೀವು ಹೇಗೆ ಹೇಳ್ತಿರೋ ಅದನ್ನು ಫಾಲೋ ಮಾಡ್ತೀವಿ. ಯಾಕಂದರೆ ಇದನ್ನು ಅರ್ಥ ಮಾಡ್ತಾ ಕೂತ್ಕೊಂಡ್ರೆ ಇದು ಎಕ್ಸ್ಪೀರಿಯನ್ಸಿಗೆ ಸಂಬಂಧಪಟ್ಟದ್ದು. ಇದು ಅವ್ರ ತಲೆಯಲ್ಲಿ ನಡೆದಿರುವ ಕಥೆ. ಸೊ ಅವ್ರ ತಲೆಯಲ್ಲಿ ನಡೆದಿರುವ ಕಥೆನ ಇವರು ನಮಗೆ ಅರ್ಥ ಮಾಡ್ಸೋಕೆ ಹೋದರೆ ಅದು 2 ವರ್ಷ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಅದನ್ನು ಫಾಲೋ ಮಾಡೋದು, ಅವ್ರು ಹೇಳಿದ್ದನ್ನು ಫಾಲೋ ಮಾಡೋದಷ್ಟೇ ನಮ್ಮ ಕರ್ತವ್ಯ ಆಗಿತ್ತು. ಭಾಳ ಬೇರೆ ಥರದ ಎಕ್ಸ್ಪೀರಿಯನ್ಸು. ಈ ಥರದ್ದೊಂದು ಜರ್ನಿಗೆ ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ, ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ, ಈ ಥರದ್ದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅತ್ಯಗತ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಟೈಗರ್ ಹಿಲ್ಸಲ್ಲಿ ಇವರು ಸೈಕಾಲಜಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆ ಟೈಗರ್ ಹಿಲ್ಸಲ್ಲಿ ಏನೇನೋ ಸೌಂಡ್ ಬರ್ತಾ ಇದೆ. ಬಾಲಾಜಿ ಸರ್ ಅಂತ ದೇಹ ಇರುವ ಮನುಷ್ಯನೇ ಹೆದರ್ಕೊಂಬಿಟ್ರು. ಸೊ ಆ ಥರದ್ದು ಏನೇನೋ ಪ್ರಾಣಿಗಳ ಸೌಂಡ್ ಎಲ್ಲ ಕೇಳಿಸಿದ್ದಾರೆ ನಮಗೆ. ಆ ಪ್ರಾಣಿಗಳು ಬಂತು ಅಥವಾ ಅದು ಇವರೇ ಏನಾದ್ರು ಎಫೆಕ್ಟ್ ಕೊಟ್ಟರು ಗೊತ್ತಿಲ್ಲ. ಸೊ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ತೋರಿಸಿಲ್ಲ ಸರ್ ಇವರು ಎಲ್ರಿಗೂ ಜಗತ್ತಿಗೆಲ್ಲ ತೋರಿಸ್ಕೊಂಬಂದು ನಮಗೆ ತೋರಿಸಿಲ್ಲ ಯಾರು. ನಾನು ಒಂದು 14 ದಿವಸ ಶೂಟಿಂಗ್ ಮಾಡಿದ್ದೀನಿ ಅನ್ಸುತ್ತೆ ಸರ್. 14 ದಿವಸ ನಾನು ಮಾಯಣ್ಣ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ ಇದರಲ್ಲಿ. ಬೇರೆ ಅಂದರೆ ಪ್ರಾಸೆಸ್ ವೈಸ್ ಬೇರೆ ಇದೆ ಸರ್. ಅಂದರೆ ಈಗ ಈ ಕಥೆಯಾಗಿ ಅಂದರೆ ಆ ಪಾತ್ರದ್ದೇನೋ ನಂದೇನೋ ಒಂದು ಬರ್ತಿರುತ್ತೆ. ಇದಕ್ಕೆ ನಂದೇನೋ ಹಾಕೋಕ್ಕಾಗಲ್ಲ. ಕಾರಣ ಏನು ಅಂದರೆ, ಅದು ಈ ಸಿನಿಮಾಗೆ ಆ್ಯಕ್ಟ್ ಮಾಡಿದ್ದೆ ನಾವು ಶಾರ್ಟ್ ಬೈ ಶಾರ್ಟ್. ಅಂದರೆ ಈ ಶಾರ್ಟಿಗೆ ಇಷ್ಟು, ಈ ಶಾರ್ಟಿಗೆ ನೀವು ಹಿಂಗೆ ತಿರುಗಬೇಕು. ಹಾಗಾಗಿ ನಾನು ಒಬ್ಬನೇ ಅಲ್ಲ, ಈಗ ವಿಶ್ವ ಅವರಾಗಲಿ ಅಥವಾ ವಿಕ್ಕಿ ಅವರಾಗಲಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ರು ಅದನ್ನೇ ಹೇಳೋದು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಮಾಡಿದ್ದೀವಿ. ಆದರೆ ಅದು ಆ ಎಕ್ಸ್ಪೀರಿಯನ್ಸ್ ಭಾಳ ಅದ್ಭುತವಾಗಿತ್ತು. ಅಂದರೆ ಅದು ಅವ್ರು ಹೇಳಿದ್ದಾರೆ ಕಷ್ಟಪಟ್ಟು ಮಾಡಿದ್ದೀವಿ ಅಂತಲ್ಲ, ಆ ಎಕ್ಸ್ಪೀರಿಯನ್ಸ್ ಭಾಳ ಎಂಜಾಯ್ ಮಾಡಿದ್ದೀವಿ ನಾವು. ಥ್ಯಾಂಕ್ ಯು. ನನ್ನ ಕರಿಯರಲ್ಲೇ ಫಸ್ಟ್ ಟೈಮ್ ಇಷ್ಟು ಮಾತಾಡಿದ್ದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ರಿಕೋದ್ಯಮದ ಮಿತ್ರರಿಗೆ ಅಫ್ಕೋರ್ಸ್ ಚಿಕ್ಕ ಪರಿಚಯ ಅಂದರೆ 2017ನೇ ಇಸ್ವಿ ಇದೇ SRV ಥಿಯೇಟ್ರಲ್ಲಿ ಲೂಸ್ ಕನೆಕ್ಷನ್ ವೆಬ್ ಸೀರೀಸ್ ಮುಖಾಂತರ ಪರಿಚಯ ಆದಂತಹ ಪ್ರತಿಭೆ ನಂದು. ಸೊ 8 ವರ್ಷ ಆಯಿತು ಇದೇ ವೇದಿಕೆಯಲ್ಲಿ ಗ್ರೀನ್ ಚಿತ್ರತಂಡ ಜೊತೆ ಕೂತ್ಕೊಂಡಿದ್ದೀನಿ. ಬಹಳ ಖುಷಿ ಆಗುತ್ತೆ. ಮೊದಲನೇದಾಗಿ ವಿಜಯ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಲ್ಲ ಆರ್ಟಿಸ್ಟ್ಗಳು ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡಿ. ಗ್ರೀನ್ ಅನ್ನೋ ಚಿತ್ರ ಇದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ತಲೆ ಒಳಗೆ ನಡೆಯುವಂತಹ ಕಥೆಯನ್ನ ಆತ ಮಾತ್ರ ನೋಡೋಕೆ ಸಾಧ್ಯ, ಆತ ಮಾತ್ರ ಅನುಭವಿಸೋಕೆ ಸಾಧ್ಯ. ಅಂತ ಅನುಭವವನ್ನು ತೆರೆ ಮೇಲೆ ತರೋ ತಾಕತ್ತು ವಿಜಯ್ ಸರ್ಗೆ ಇದ್ದಿದ್ದು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಸರ್. ಆ್ಯಂಡ್ ನಿಮಗೆ ಗೊತ್ತಿರಲಿ ಅಂತ ವಿಷಯ ತಿಳಿಸ್ತಾ ಇದ್ದೀನಿ. ಚಿತ್ರವನ್ನು ಒಂದು 3-4 ಸರಿ ನೋಡಿದ್ದೀನಿ. ಟ್ರೇಲರ್ ಟೀಸರ್ ನೋಡಿದ್ಮೇಲೆ ಒಂದು ನಂಬಿಕೆ ಬಂದಿದ್ದು. ಕಥೆನ ಮೊದಲನೇ ಬಾರಿ ಅವ್ರ ಹತ್ರ ಕೇಳಿದಾಗ, ಯಾಕಂದರೆ ಕತೆ ಹೇಳಿ ಸರ್, ಏನಿದೆ ಪಾತ್ರ, ಬೇರೆ ಬೇರೆ ಪಾತ್ರಗಳು ಮಾಡ್ಕೊಂಡು ಬರಬೇಕು ಅಂತ ನನ್ನ ಉದ್ದೇಶ. ಅಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೆ ಇರಬೇಕಾಗಿರುವಂತಹ ಹಸಿವದು. ಸೊ ಅಫ್ಕೋರ್ಸ್ ದೈತ್ಯರು ಅಕ್ಕಪಕ್ಕ ಇದ್ದಾಗ ಮಾಡೋಕೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬೆಂತಟ್ಟಿದಾಗ ಅದೊಂದು ಉತ್ಸಾಹ ಮುಂದೆ ತಳ್ತಾ ಇರುತ್ತೆ. ಸೊ ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು, ಇಕ್ಕಟ್ ಸಿನಿಮಾ, ಆಮೇಲೆ MRP, ಮತ್ತೆ ಈಗ ರೀಸೆಂಟಾಗಿ ಬಂದಿರುವಂಥ ಆರಾಮ್ ಅರವಿಂದ್ ಸ್ವಾಮಿ, ಅದೆಲ್ಲದಕ್ಕೂ ನನ್ನ ಜೀವನದ ಈ ಸದ್ಯದ ಈ ಘಟ್ಟದ
ನನ್ನ ಜೀವನದ ಲ್ಯಾಂಡ್ ಮಾರ್ಕ್ ಸಿನಿಮಾ, ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅಂದರೆ ಅದು ಗ್ರೀನ್ ಚಿತ್ರದ್ದು. ಕತೆ ಕೇಳಿದ ದಿನ ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ನಾನು. ಕತೆ ನರೇಷನ್ ಆಯಿತು, ನರೇಷನ್ ಆದಮೇಲೆ ಸರ್ ಈಗ ತಾವು ಏನು ನರೇಟ್ ಮಾಡಿದ್ದೀರಾ ಅದನ್ನೇ ಚಿತ್ರದಲ್ಲಿ ಚಿತ್ರೀಕರಣ ಮಾಡ್ತೀರಾ ಅಂತ. ಸೊ 100% ಸರ್ ಅಂತ ಹೇಳಿದ್ರು. ಅದಕ್ಕೆ ನಂಬಿಕೆ ಬಂದಿದ್ದು ನನಗೆ ಟೀಸರ್ ಟ್ರೇಲರ್ ನೋಡಿದಾಗ. ಆಮೇಲೆ ನಾನೇ ಅವರಿಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡಿದೆ, ಸರ್ ದಯವಿಟ್ಟು ಇಫ್ ಯು ಡೋಂಟ್ ಮೈಂಡ್ ಸಿನಿಮಾವನ್ನು ನೋಡ್ಬೋದು ಒಂದು ಸರಿ ಅಂತ. ಸರ್ ಹೌದು ಸರ್, ಕ್ಷಮೆ ಇರಲಿ ಸರ್, ಕಾಲು ಕಟ್ಕೊತೀವಿ. ಸೊ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯಾವಾಗಲೂ ಶೂಟರ್ ಇರ್ತಾರೆ. ಒಂದು ಪರ್ಸನ್ ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಆ ರಿಕ್ವೆಸ್ಟಿಗೆ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿ ನಮ್ಮ ಸ್ವಾಮಿ ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ, BN ಸ್ವಾಮಿ ಸರ್, ಒನ್ ಆಫ್ ದ ಪ್ರೊಡ್ಯೂಸರ್. ಫಸ್ಟ್ ಹಾಫ್ ಬೇರೆ ಸಿನಿಮಾ, ಸೆಕೆಂಡ್ ಹಾಫ್ ಬೇರೆ ಸಿನಿಮಾ, ಕ್ಲೈಮ್ಯಾಕ್ಸೇ ಬೇರೆ ಸಿನಿಮಾ ಅಂತ. ಕಡೆಗೆ ನೀವು ಕ್ಲೈಮ್ಯಾಕ್ಸ್ ನೋಡಿದ ನಂತರ ಹೆಚ್ಚು ಕಮ್ಮಿ ಒಂದು 20-30 ಸೆಕೆಂಡು ನೀವು ಉಸಿರಾಡೋದನ್ನ ನೀವು ಕೇಳಿಸ್ಕೊತೀರಾ. ಆನಂತರ ವಾಪಸ್ ಪ್ರಪಂಚಕ್ಕೆ ಬರ್ತೀರಾ. ಒಂದು ಅಬ್ಸಲ್ಯೂಟ್ ಥಿಯೇಟರ್ ಎಕ್ಸ್ಪೀರಿಯನ್ಸು. ಉಪ್ಪಿ ಬಾಸ್ ಮಾಡಿರೋ ಸಾಧನೆಗಳು ಎಲ್ರಿಗೂ ಗೊತ್ತೇ ಇದೆ. ಅವರೆಲ್ಲ ಅವ್ರ ದಾರಿ ನಡ್ಕೊಂಡು ಹೋಗಿದ್ದಾರೆ, ಅವ್ರ ಹೆಜ್ಜೆ ಗುರುತುಗಳನ್ನ ನೋಡ್ಕೊಂಡು ಹೋಗ್ತಿರೋ ನಾವು. ಅಂಥದ್ದೇ ಒಂದು ಬಹಳ ದೈತ್ಯ ಪ್ರತಿಭೆ ವಿಜಯ್ ಸರ್. ಸೊ ಉಪ್ಪಿ ಸರ್ನ ಇನ್ಸ್ಪೈರ್ ಮಾಡ್ಕೊಂಡಿದ್ದೀವಿ. ಉಪ್ಪಿ ಸರ್ ಅಂದರೆ ಒಂದು ಜಗತ್ತಲ್ಲಿ ಗೊತ್ತಿರೋ ಸತ್ಯ ಏನು ಗೊತ್ತಾ, ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅನ್ನೋ ಜಾನ್ರ ಇದೆಯಲ್ಲ, ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್. ಈ ಕ್ಯಾಟಗರಿ ಬರೋದು ಇನ್ಸೆಪ್ಷನ್, ಇದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ. ಯಾಕಂದರೆ ಕ್ಲೈಮ್ಯಾಕ್ಸ್ ಅದ್ಭುತವಾಗೇ ಇರಬೇಕು, ಚೆನ್ನಾಗಿರಬೇಕು, ನಿಮ್ಗೆ ಗೊತ್ತಿಲ್ಲದಿರೋದಾಗಿರ್ಬೇಕು, ನಿಮಗೆ ಎಕ್ಸ್ಪೀರಿಯನ್ಸ್ ಎಂದೂ ಆಗದಿರುವಂತಹ ಅನುಭವ ಕೊಡಬೇಕು. ಹಾಗಿದ್ದರೆ ಆ ಥರ ಇದ್ದರೆ ಮಾತ್ರ ಸಿನಿಮಾ ಚಪ್ಪಾಳೆಗೆ ಇಟ್ಟಿಸ್ಕೊಡೋದು. ಸೊ ಆ ವಿಚಾರದಲ್ಲಿ ಯಶಸ್ವಿ ಆಗಿದ್ದೀರಿ ಸರ್. ಆ್ಯಂಡ್ ಭಾಳಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ಸೊ ನಮ್ಮಂಥ ಪ್ರತಿಭೆಗಳಿಗೆ ಅದು ಒಂದೊಂದು ಸತ್ಯ, ಇಂಥ ಡೈರೆಕ್ಟರ್ಗಳು ಏನಂದರೆ ಯಾವತ್ತು ಮುಖದ ಮೇಲೆ ನಂಬಿಕೆ ಇಡ್ತಾರೆ, ಮುಖ ನೋಡ್ತಾರೆ. ಯಾರ್ಯಾರೋ ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ನನ್ನ ಕ್ಯಾರೆಕ್ಟರ್ ಹೆಸರು ರಾಜೀವ ಅಂತ. ರಾಜೀವನ ಕ್ಯಾರೆಕ್ಟ್ರು ವೀಲ್ ಚೇರ್ ಮೇಲೆ ಇರ್ತಾನೆ, ಬೇರೆ ಥರ ಬಿಹೇವ್ ಮಾಡ್ತಾನೆ. ಅದೆಲ್ಲದಕ್ಕೂ ಉತ್ತರ ನಿಮಗೆ ಟ್ರೇಲರಲ್ಲಿ ಸಿಗುತ್ತೆ. ಸದ್ಯಕ್ಕೆ ಟೀಸರ್ ಇಷ್ಟು ಸಾಕಾಗಿದೆ. ಆ್ಯಂಡ್ ವಿಜಯ್ ಸರ್ ನಿಮ್ಗೆ ಒಳ್ಳೇದಾಗಲಿ, ಪ್ರೊಡ್ಯೂಸ್ ಮಾಡಿದ್ದೀರಿ, ನಮಗೆಲ್ಲ ಕೆಲಸ ಕೊಟ್ಟಿದ್ದೀರಿ, ಡಿಫ್ರೆಂಟಾಗಿ ನಾವು ಮಾಡೋಣ ಸರ್ ಅಂದ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತಂತ್ರಜ್ಞರಿಗೆ ಆ್ಯಂಡ್ ನನಗೆ ಈ ಸಿನಿಮಾದ ಪಾತ್ರ ಸಿಗೋ ಕಾರಣ ಆಗಿದವರು ಅದೇ ಮಧುಸೂದನ್, ನಮ್ಮ DOP. ಅವ್ರು ನನ್ನ ಕಾಲೇಜ್ ಸೀನಿಯರ್, ಶೇಷಾರಿಪುರಂ ಫಸ್ಟ್ ಏಡ್ ಕಾಲೇಜ್ ಯಲಹಂಕಲ್ಲಿ. ಅವರು ಫೈನಲ್ ಇಯರ್ ಇದ್ರು, ನಾನು ಫಸ್ಟ್ ಇಯರ್ ಇದ್ದೆ, 2011ನೇ ಇಸ್ವಿ. ಅವಾಗ ಬ್ರೋ ಯಾವ ಥರ ಚಾನ್ಸ್ ಸಿಕ್ಕಾಗ ಲೈಫಲ್ಲಿ ಕೆಲಸ ಮಾಡೋಣ ಬ್ರೋ ಅಂದರು. ಅವ್ರು ಕಟ್ ಮಾಡಿದ್ರೆ ಚೆನ್ನೈ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಓಡಾಡ್ಕೊಂಡು DOP ಆಗ್ಬಿಟ್ಟಿದ್ರು. ಹಿಡಿದು ಕರೆತಂದು ಇಲ್ಲಿ ಇವತ್ತು ಕೆಲಸ ಮಾಡಿದ್ದೀವಿ. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಗ್ರೀನ್ ಒಂದು ಅದ್ಭುತ ವಿಚಾರ, ನೀವೆಲ್ಲ ನೋಡ್ತೀರಿ. ಅಂದರೆ ನಮಗಿರೋ ಗ್ರೇಟೆಸ್ಟ್ ಖುಷಿ ಏನಂದರೆ ಹೊರಗಿನ ಪ್ರಪಂಚ ನೋಡಿ ಖುಷಿ ಪಟ್ಟಿದೆ, ಚಪ್ಪಾಳೆ ತಟ್ಟಿದೆ, ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿದೆ. ಆದರೆ ನಮ್ಮ ಪ್ರಪಂಚ ಇದೆಯಲ್ಲ, ನೀವು ನೋಡಿ ಚಪ್ಪಾಳೆ ತಟ್ಟಬೇಕು, ಅಥವಾ ಹೆಚ್ಚು ಕಮ್ಮಿ ಆಗಿದ್ರೆ ಕರೆಕ್ಷನ್ಸನ್ನು ತಿಳಿಸ್ಬೇಕು. ಆಸ್ ಸಿಂಪಲ್ ಆಸ್ ದಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. With your permission, I would like to speak in English because I'm more comfortable. Thank you so much for being here. It makes a huge difference, and it's very important to have each and every one of you here. Lots of love to everyone. I want to say that when Raj, the director, approached me for this film, and he came and he said two things which were very important. He said that we're looking for a face that has innocence and strength in the character, so which is why we want you to play the part. And that was quite an honor and a privilege, and I did not know that about myself, which you told me, right? And you said that among all the characters, you are the only female character in this film. And I said, I'm going to do this. And I play the character of Savitri, and she's the mother. And I want to say that, like Raj, his team also, if you see the way they speak, they're very innocent, raw, you know, from the heart. They're truthful. I think he chose the right kind of team. We're very innocent, from Vicky to Mr. Gopal and everybody else, and Madhu. Oh, so sweet. Thank you so much for your music. I think the teaser was phenomenal because it overlooks every standard of every film that I've seen. I think this film
is mostly not only for the Kannada industry or anything. I think it's international. Anybody can watch it, even if it is, the language is not a barrier at all, right? So I'm sure you all enjoyed the teaser. Did you all enjoy the teaser? Yes, I enjoyed it as well. So thank you so much for this opportunity. I had a wonderful time working with this entire team here again, and I'm sending all the love and best wishes to everyone. This is our teamwork, so please encourage, love and support us. Thank you. Yes, idu green, illa nodilla. He doesn't want to show us. Only please tell him. Only for Vicky 4 times. What? Vicky? ನಮ್ಗೆ ಯಾರಿಗೂ ಸ್ಟೋರಿ ಅಂತೂ ಗೊತ್ತಿಲ್ಲ. ನಮ್ಗೆ ಇವರು ಗೋಪಾಲ್ ಸರ್ಗೆ ತೋರಿಸಿಲ್ಲ ಅಂದ್ರೆ ನಮ್ಗೇನು ತೋರಿಸ್ತಾರೆ ಹೇಳಿ. ಸೊ ತೋರಿಸಿಲ್ಲ ಸರ್, ಯಾರಿಗೂ ಸ್ಟೋರಿ ಅಂತೂ ಗೊತ್ತಿಲ್ಲ. ಸರ್ ಹೇಳ್ದಂಗೆ ಅವ್ರ ಪಿಟ್ಸ್ ಅಂಡ್ ಪಾರ್ಟ್ಸ್ ತರ ಎಲ್ಲ ಸಂಬಲ್ ಮಾಡಿ ನೀವು ಇದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಸ್ಟೋರಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ನಿರ್ದೇಶಕರು ರೈಟ್ ಅದೇ ಸರ್ ಹೇಳಬೇಕು. ಸರ್ ಎಲ್ರಿಗೂ ನಮಸ್ಕಾರ. ಶಿವ ಮಂಜು ಅಂತ. ನಾನೊಂದು 25 ವರ್ಷದಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 100 ಸಿನಿಮಾ ಮಾಡಿದ್ದೀನಿ. ಅಷ್ಟು ಸಿನಿಮಾಗಳಲ್ಲಿ ಇದೊಂದು ವಿಚಿತ್ರ ಅಂದರೆ ವಿಭಿನ್ನ ಸಿನಿಮಾ. ಅದು ಇವರು ಕತೆ ಹೇಳಿ ಅಂದರೂ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಆ ಥರದ್ದೊಂದು ವಿಷನ್ ಒಂದು ಅಷ್ಟು ಚೆನ್ನಾಗಿತ್ತು. ಮೊದಲನೇ ಸತಿ ಕತೆ ನನಗೆ ಬಂದು ಹೇಳಿದರು. ಈ ಸಿನಿಮಾ ಫಸ್ಟ್ ಕಾಸ್ಟಿಂಗ್ ನಾನೇ ಬಂದು ಹೇಳಿದಾಗ, ಸರ್ ಇನ್ನೇನು ಹೇಳಕ್ಕೆ ಹೋಗ್ಬೇಡಿ, ಅಂದರೆ ಇಂಗ್ಲೀಷ್ ಸಿನಿಮಾನ ಕನ್ನಡದಲ್ಲಿ ಮಾಡೋಕ್ಕೆ ಬಂದಿದ್ದೀರಾ ನೀವು, ತುಂಬ ಚೆನ್ನಾಗಿದೆ ಅಂತ. ಈ ಸಿನಿಮಾದಲ್ಲಿ ಫ್ರೀಡಮ್ ಸಿಕ್ಕಿದ್ದು ನನ್ನೊಬ್ಬನಿಗೆ ಆ್ಯಕ್ಟ್ ಮಾಡೋದಕ್ಕೆ ಸರ್. ಯಾಕೆಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟ್ರು, ಇನ್ನೆಲ್ರಿಗೂ ಯಾವುದೂ ಫ್ರೀಡಮ್ ಇಲ್ಲ. ಇವ್ರ ತಲೆಯಲ್ಲಿ ಏನಿದೆ ಅಷ್ಟೇ ಮಾಡ್ಬೇಕು ಅವರೆಲ್ಲ. ಅದೊಂದು ಖುಷಿ. ರವಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ಇದಕ್ಕೆ ಮುಂಚೆ ಟೈಗರ್ ಹಿಲ್ಸಲ್ಲಿ ನಾವೆಲ್ಲ ಶೂಟ್ ಮಾಡ್ತಿದ್ವಿ. ಸುಮಾರು ಒಂದೂವರೆ ಆಗಿತ್ತು ಸರ್. ಇವ್ರದ್ದೇ ಶಾರ್ಟ್ ನಡೀತಿತ್ತು. ಆ ಕಡೆ ಯಾವುದೋ ಒಂದು ಪ್ರಾಣಿ ಸೌಂಡ್ ಕೇಳಿಸ್ತು ಸರ್. ಈ ಜಿಂಕೆ ಥರ ದೊಡ್ಡದಿರುತ್ತಲ್ಲ ಸರ್, ಕೊಂಬೆಲ್ಲ ಉದ್ದದ್ದು, ಅದ್ರದ್ದೊಂದು ಸೌಂಡ್ ಕೇಳಿಸ್ತು. ಅದ್ರ ಸೌಂಡ್ ಕೇಳಿಸ್ತು. ಏನು ಜಿಂಕೆ ಥರ ಸುಮ್ಮನೆ ಇದ್ವಿ. ಈ ಕಡೆ ಒಂದು ಕರಡಿ ಸೌಂಡ್ ಕೇಳಿಸ್ತು ಸರ್. ಸ್ವಲ್ಪ ಎಲ್ರಿಗೂ ಒಂದು ಸ್ವಲ್ಪ ಭಯ ಆಯಿತು. ಪರವಾಗಿಲ್ಲ, ಅದು ಪಾಡಿಗೆ ಅದು ಹೊರಟೋಗುತ್ತೆ ಅಂತ. ಈ ಕಡೆ ಇನ್ನೊಂದು ಯಾವುದೋ ಪ್ರಾಣಿ ಸರ್ ಟೋಟಲ್ ಸರೌಂಡ್ ಮಾಡ್ಬಿಟ್ಟಿತ್ತು ಸರ್. ನಮಗೆ ಒಂದಷ್ಟು ಪ್ರಾಣಿಗಳು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಒಂದೇ ಕಡೆ ಎಲ್ಲರೂ ಕೂತ್ಕೊಂಡು ಯಾರನ್ನೂ ಆ ಕಡೆ ಹೋಗಕ್ಕೆ ಬಿಡದೆ 1-1.5 ಅವರ್ ಸುಮ್ಮನೆ ಕೂತಿದ್ದೀವಿ ಸರ್. ಏನಾದರೂ ಬಂದ್ಬಿಡತ್ತ, ಏನಾದರೂ ಅಟ್ಯಾಕ್ ಮಾಡ್ಬಿಡತ್ತ ಅಂತ ಅಷ್ಟು ಭಯದಲ್ಲಿ ಅಂಥ ಡೇಂಜರಸ್ ಪ್ಲೇಸಲ್ಲಿ ಶೂಟ್ ಮಾಡಿದ್ದು. ನಾವು ಶೂಟ್ ಮಾಡ್ಕೊಂಡು ಬಂದು ಒಂದು 3-4 ಡೇಸ್ಗೆ ಅಲ್ಲಿ ಒಂದು ಹುಲಿ ಒಂದು ಹಸು ನೋಡ್ದಾಕಿತ್ತು, ನ್ಯೂಸಲ್ಲಿ ಬಂದಿತ್ತು. ಆ ಥರದ್ದೊಂದು ಡೇಂಜರಸ್ ಪ್ಲೇಸ್. ಆಮೇಲೆ ವಿಜಯ್ ಸರ್ ಏನು ಕತೆ ಹೇಳಿದ್ರು ನಮಗೆ, ಬಟ್ ಅದು ವಿಜುವಲಲ್ಲಿ ತಂದಿದ್ದಾರೆ. ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ತುಂಬ ಅವ್ರು ಅನ್ಕೊಂಡಿದ್ದ ಬಜೆಟ್ ಬೇರೆ, ಆಗಿದ್ದ ಬಜೆಟ್ ಬೇರೆ, ಬಟ್ ಯಾವುದಕ್ಕೂ ಹೆದರ್ಲಿಲ್ಲ. ಅದು ಖುಷಿ ಆಗುತ್ತೆ. ಒಂದು ವಿಭಿನ್ನ ಸಿನಿಮಾದಲ್ಲಿ ನಾವೆಲ್ಲ ಇದೀವಿ ಅನ್ನೋದೇ ಒಂದು ಖುಷಿ ಆಗುತ್ತೆ. ಆಮೇಲೆ ಈ ಸಿನಿಮಾ ನನಗೆ ಸಿಕ್ಕಿದ್ದು ಮಧು DOP. ಅವರೇ ಈ ಸಿನಿಮಾ ಮಾಡ್ಬೇಕಂದ್ರೆ ಅವರೇ ಕಾರಣ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಧು. ವಿಜುವಲ್ ಅಂತೂ ಕ್ಯಾಮ್ರಾಮನ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಧು ನಾನು ಸುಮಾರು ವರ್ಷದ ಫ್ರೆಂಡ್ಸು. ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ನಾವು ಬಾಯಿ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಸರ್. ನಾವು ಸಿನಿಮಾ ನೋಡಿದಾಗಲೇ ಅದೊಂದು ಆ ವಿಜುವಲಲ್ಲೇ ಆ ಕತೆ ಇದಾಗುತ್ತೆ. ತುಂಬ ಖುಷಿ ಆಗುತ್ತೆ ಸರ್ ಪ್ರತಿಯೊಬ್ಬರಿಗೂ. ಒಂದು ಕನ್ನಡದಲ್ಲಿ ಒಂದು ಈ ಥರದ್ದೊಂದು ಅಟೆಂಪ್ಟ್ ಮಾಡೋದಕ್ಕೆ, ಆಮೇಲೆ ಆ ಸಿನಿಮಾಗೆ ದುಡ್ಡು ಹಾಕೋದಕ್ಕೆ ಅಷ್ಟೇ ತಾಕತ್ ಬೇಕು ಸರ್. ಯಾಕೆ ಅಂತಂದ್ರೆ ಯಾವುದೂ ಎಕ್ಸ್ಪೆಕ್ಟೇಷನೇ ಇಲ್ಲ ಸರ್ ನೆಕ್ಸ್ಟು ಅದು ಬರುತ್ತಾ ಅನ್ನೋದು. ಬಟ್ ನನ್ನ ಕತೆ, ನನ್ನ ವಿಷನ್, ನನ್ನ ಕನಸು ಇದಿದೆ ಅಂತೇಳಿ ಇದಕ್ಕೆ ಸಿನಿಮಾಗೆ ದುಡ್ಡು ಹಾಕಿರೋದು ಇವರು ತಾಕತ್ತು. ಅದೇ ಥರ ಡೈರೆಕ್ಷನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ವಿಜುವಲ್ ಟ್ರೀಟ್ ಆಗಿರಲಿ, ಲೊಕೇಶನ್ಸ್ ಆಗಿರಲಿ, ಸೆಟ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇರೋದಕ್ಕೆ ನಾನು ಅಷ್ಟೇ ಖುಷಿ ಪಡ್ತೀನಿ.
ಥ್ಯಾಂಕ್ ಯು. ಆ್ಯಕ್ಚುಲಿ ಒಂದು ಟೈಮಲ್ಲಿ ನನಗೆ ಸಖತ್ ಸ್ಯಾಚುರೇಟ್ ಆಗ್ಬಿಟ್ಟಿತ್ತು ಅಬೌಟ್ ದ ಇನ್ವೆಸ್ಟ್ಮೆಂಟು, ಬಡ್ಡಿ ಮೇಲೆ ಬಡ್ಡಿ ಬರ್ತಾನೆ ಇತ್ತು. ನಾನು ಏನೋ ಕೆಲಸ ನಾನು ಹೇಳೋದಲ್ಲ, ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೆ. ಸೊ ಇನ್ನೇನು ಇರಲಿಲ್ಲ ನನಗೆ. ಸ್ಟ್ರೆಂತೆ ನಮ್ಮ ಫ್ಯಾಮಿಲಿ, ನನ್ನ ವೈಫ್ ಫಸ್ಟ್ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಅವ್ರ ತಮ್ಮ ಆ್ಯಕ್ಚುಲಿ ಇನಿಷಿಯೇಟ್ ಮಾಡಿದ್ದು. ಇದನ್ನೆಲ್ಲ ಏನಂತಂದರೆ ನೀವು ನಂಬಲ್ಲ, ನಮ್ಗೆ ಆಗಿರೋ ಕತೆ. ಯಾರನ್ನ ಬ್ಯಾಂಕ್ ಲೋನ್ ತಗೊಂಡು ಸಿನಿಮಾ ಮಾಡ್ತಾರೆ. ಸೊ ಆ ಥರದ್ದು ಒಂದು ಲೋನ್ಗಳನ್ನ ತೊಗೊಂಡು ನಾನು ಸಿನಿಮಾ ಮಾಡಲೇಬೇಕು, ಫಸ್ಟ್ ಕಾಪಿ ತೆಗಿಲೇಬೇಕು ಅಂತ ನಾನು ಅಗ್ರೆಸಿವ್ ಹೋಗ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಒಂದಷ್ಟು ಸ್ಯಾಚುರೇಟ್ಗಳಾದಾಗ ನನಗೂ ಒಂದಷ್ಟು ಗಿವ್ ಅಪ್ ಸ್ಟೇಜ್ವರೆಗೂ ಬಂದ್ಬಿಟ್ಟಿದೆ ಸರ್. ಅವಾರ್ಡ್ ಎಲ್ಲ ಬರ್ತಿದೆ, ನನಗೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾರೆ. ನಾನು ಎಲ್ಲಿ ಇಲ್ತಾ ಇದ್ದೀನಿ, ನನಗೆ ಯಾವಾಗ ರಿಟರ್ನ್ಸ್ ಬರುತ್ತೆ, ನನಗೆ ಆ ಥರದ್ದೊಂದು ಸಖತ್ ಡೇಲಿ ಇದಾಗ್ಬಿಟ್ಟಿತ್ತು. ಅಂಥ ಟೈಮಲ್ಲಿ ನಂದೊಂದು ಬ್ಯಾಡ್ ಡಿಸಿಷನ್ ಮಾಡ್ಬಿಟ್ಟಿದ್ದೆ. ಇಲ್ಲ ಏನು ಮಾಡೋದು, ನಾವು ವೆಬ್ಸೈಟ್ ಮಾಡುವ, ನಾವು ಇಂಡಿವಿಜುವಲ್ ರಿಲೀಸ್ ಮಾಡುವ, ಏನೇ ಗೊತ್ತಲ್ಲ, ಈ ಥರ ರೆಗ್ಯುಲರ್ ಫಾರ್ಮೆಟಲ್ಲಿ ನಾನು ಯೋಚನೆ ಮಾಡ್ತಿದ್ದೆ. ಯೂಟ್ಯೂಬಲ್ಲಿ ಹಾಕೋಣ ಇಲ್ಲ ಅಂದರೆ ಅದರಲ್ಲಿ ಪೇ ಮಾಡಿಬಿಟ್ಟು ಬಿಡೋಣ ಅನ್ನೋ ಲೆವೆಲ್ಗೆ ನಾನು ಯೋಚನೆ ಮಾಡಿಬಿಟ್ಟಿದ್ದೆ. ಆ ಟೈಮಲ್ಲಿ ಬಂದಿದ್ದು ವಿಕ್ಕಿ ಸರ್ ಬಂದು ನನ್ನ ಜೊತೆಲಿ ನಿಂತ್ಕೊಂಡು ಇವತ್ತವರೆಗೂ ಇಲ್ಲ ನೀವು ಈ ಲೆವೆಲ್ ಮಾಡಿಬಿಟ್ಟು ನೀವು ಯಾಕೆ ಈ ಥರ ಎಲ್ಲ ಅಂದರೆ ನನಗೆ ಗೊತ್ತಿಲ್ಲ. ನಾನು ಐ ವಾಸ್ ಕೈಂಡ್ ಆಫ್ ಲೋ ಆಗಿಬಿಟ್ಟಿದ್ದೆ, ಯಾಕಂದರೆ ಅವ್ರ ಸಪೋರ್ಟ್ ಇರಲಿಲ್ಲ ಅದೆಲ್ಲ ಆದಾಗ. ಯಾಕಂದರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಸರ್ ಇಲ್ಲಿವರೆಗೂ ತೊಗೊಂಬರೋದು. ಅವ್ರು ನಮ್ಮ ಜೊತೆ ಟ್ರಾವೆಲ್ ಮಾಡೋದು ಸರ್, ನಮ್ಮ ಜೊತೆ ಸುಮಾರು ಜೊತೆ ಇದ್ರು. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಷನ್ ಟೀಮ್ ಮನೋಜ್ ಸರ್ ಅವ್ರಿಗೆಲ್ಲ ನಾವು ಸಿನಿಮಾ ತೋರಿಸ್ಬೇಕಂತ ಇದ್ದಾಗ ಅವ್ರು ಬಂದ್ಬಿಡ್ತಾ ಇದ್ರು ಸರ್, ನಾನು ಪರ್ಮಿಷನ್ ಇಲ್ಲದೆ. ಅವ್ರಿಗೆಲ್ಲ ಹೇಳಿರಲಿಲ್ಲ, ಇನ್ವೈಟ್ ಮಾಡಿರಲಿಲ್ಲ. ಈ ಥರ ಎಲ್ಲ ಬಂದು ಅವ್ರು ನೋಡಿರೋದು, ಅದಕ್ಕೆ ಆ ಥರ ಎಲ್ಲ ರಾಂಗ್ ಆಗಿ ಹೇಳ್ತಿದ್ದಾರೆ ಅಷ್ಟೇ. ಅವ್ರಿಗೆ ಪರ್ಸ್ನಲಿ ನಾನು ಏನಂದ್ರೆ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಡೆಫಿನೆಟ್ಲಿ 7.1 ಮಾಡಿಸಿರೋದ್ರಿಂದ ಪ್ರಾಪರಾಗಿ ತೋರಿಸೋಣ, ಅವ್ರು ಆ ಫೀಲ್ ಮಾಡಲಿ. ಎಲ್ಲ ಆಕ್ಟರ್ಗಳು ಏನು ಮಾಡಿದಾರೋ ಅವ್ರ ಕಣ್ಮುಂದೆ ಅದು ನೋಡಲಿ ಅನ್ನೋದಕ್ಕೋಸ್ಕರ ನಾನು ಕಾಯ್ತಿದ್ದೆ. ಇವರೇ ಸರ್ ಅದೆಲ್ಲ ಮೀರ್ಬಿಟ್ಟು ದೇ ಜಸ್ಟ್ ಕೇಮ್ ಅಂಡ್ ವಾಚ್ಡ್ ಇನ್ 2.1 5.1 ಅಲ್ಲಿ ನೋಡಿದೆ. ಎಸ್ ಸರ್ ಅದೇ ಈ ವಿಚಾರಕ್ಕೆ ಬಂದಾಗ ಕನ್ನಡಕ್ಕೆ ಎಲ್ಲ ಕಡೆ ಬ್ಯಾರಿಗೇಡ್ ದೊಡ್ಡ ಲೆವೆಲ್ಗೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಸರ್. ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಬಿಸ್ನೆಸ್ ಅಂತ ಹೋದಾಗಲೇ ನನಗೆ ಇದೆಲ್ಲ ಕಾಣಕ್ಕೆ ಶುರು ಆಗಿದ್ದು. ಫಸ್ಟ್ ನನಗೆ ಹೇಳಿದ್ರು ನೀವು ಕ್ವಾಲಿಟಿ ಮಾಡಲ್ಲ ಅಂತ ಸರ್. ಸರಿ ಸರ್, ಇಲ್ಲ ಅದಾದ್ಮೇಲೆ ಇವಾಗ ನನಗೊಂದು 2 ಕಡೆ ದೇ ಟೋಲ್ಡ್, ಇವಾಗ ಈ ವರ್ಷನ್ ಎಲ್ಲ ತೋರಿಸಿದ್ಮೇಲೆ ದೇ ಆರ್ ಲೈಕ್ ರಿಲೀಸ್ ಮಾಡ್ಕೊಂಬನ್ನಿ ಆಮೇಲೆ, ಯಾಕಂದ್ರೆ ಇವಾಗ ಅದೇ ಅಲ್ವಾ ಅಲ್ಟಿಮೇಟ್ ಅಂದ್ರೆ ರಿಲೀಸ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ವಿ ವಿಲ್ ಕನ್ಸಿಡರ್ ಆ ಥರ ಇದೆ. ಹೇಳಿ ಸರ್ ಸೀರಿಯಸ್ ಆಗಿ ಹೇಳಲೇಬೇಕು, ಕೌಂಟ್ ಮಾಡ್ಬೇಕು ಸರ್. ನಾನು ಪರ್ಸ್ನಲಿ ನಮ್ಮ ರಿಶ್ವಿ ಅವರು ಮತ್ತೆ ನಮ್ಮ ಮನೆಯಲ್ಲಿ ಹಂಗೆ ಸರ್ ಒಂದು 8 ರಿಂದ 9 ಬ್ಯಾಂಕ್ ಲೋನ್ ತಗೊಂಡಿದ್ದೀನಿ ಸರ್. ಖಂಡಿತವಾಗ್ಲಿ, ಯಾಕಂದ್ರೆ ದೊಡ್ಡ ಬಜೆಟ್ ಆಗಿದೆ ಸರ್. ದಯವಿಟ್ಟು ಬೇಡ ಸರ್. ಸರ್ ಅದೇ ಇವಾಗ ಸಿಚುವೇಶನ್ಗಳು ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ ಸರ್. ನಾನು ಕಾಯ್ತಾ ಇದ್ದೀನಿ ಸರ್. ನಾನು ಅದೇ ಹೇಳಿಲ್ವಾ, ಹೊರಗಡೆ ಎಲ್ಲರೂ ನೋಡಿ ಸಖತ್ ಮೆಚ್ಚ. ನಾನು ನೀವು ನಿಮ್ಗೆ ಅನ್ಸ್ಬೋದು ಎಲ್ಲರೂ ಬರ್ತಾರೆ ಅದೇ ಥರ ಬಿಲ್ಡಪ್ ಕೊಡ್ತಾರೆ ಅದು ಇದು ಅಂತ ಸರ್. ನಿಜವಾಗ್ಲೂ ಹೇಳ್ತೀನಿ, ಇದು ನಮ್ಮ ತಾಕತ್ತು ಅಂತ ಈ ಫಿಲಮ್ ಬಂದಮೇಲೆ ನೀವೇ ರೆಫರ್ ಮಾಡ್ತೀರಾ ನೋಡಿ. ಬರೀ ಏನಂದರೆ ಇಂಡಸ್ಟ್ರಿ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡು ಹೋಗೋದು ಒಂದು ಕಡೆ ಆದರೆ, ಒಂದು ಇಂಟೆಲೆಕ್ಚುಯಲ್ ಸಿನಿಮಾ ಕೂಡ ಬಂದಾಗ ಬ್ಯಾಲೆನ್ಸ್ ಆಗುತ್ತೆ ಸರ್ ಆ್ಯಕ್ಚುಲಿ. ಯಾಕಂತಂದರೆ ಗುರು ನಾವು ಈ ಥರದ್ದು ಮಾಡ್ತೀವಿ. ಯಾಕಂದ್ರೆ ನಾವು ಇವಾಗ ನೋಡಿ ಸರ್, ಫಾರ್ ಎಕ್ಸಾಂಪಲು ಮಲಯಾಳಂ ಇಂಡಸ್ಟ್ರಿ, ಮಲಯಾಳಂ ಫಿಲಮ್ಸ್ ಅಂದ ತಕ್ಷಣ ಇವಾಗ ನಿಮ್ಮ ತಲೆಗೆ ಬರೋದೇನು, ಪಕ್ಕಾ ಕ್ವಾಲಿಟಿ ಮಾಡ್ತಾರೆ ಗುರು, ಇವ್ರು ಹಿಂಗೆ ಮಾಡ್ತಾರೆ, ಸಬ್ಜೆಕ್ಟ್ ಮಾಡ್ತಾರೆ, ಕಂಟೆಂಟ್ ಮಾಡ್ತಾರೆ ಅಂತ ಬರುತ್ತೆ. ಯಾಕೆ ಅಂತಂದರೆ ಅವ್ರು ಆ ಥರದ್ದು ಮಾಡಿ ಒಂದು ಅಷ್ಟು ಸಿನಿಮಾಗಳು ಮಾಡಿ ರೂಢಿ ಮಾಡ್ಬಿಟ್ಟಿದ್ದಾರೆ ಸರ್ ಅವರು. ಸೊ ನನಗೇನಂತಂದರೆ ಇದರಿಂದ ಅದು ಸ್ಟಾರ್ಟ್ ಆಗ್ಬೇಕು ಸರ್. ನನಗೆ ನನ್ನ ಹತ್ರನೇ ಒಂದಷ್ಟು ಲೈನಪ್ಸ್ ಇದೆ, ನಾನು ಒಂದಾದ್ಮೇಲೆ ಆ ಥರ. ಐ ಆಮ್ ಜಸ್ಟ್ ಪ್ಲಾನಿಂಗ್ ಒನ್ ಬೈ ಒನ್. ಖಂಡಿತವಾಗ್ಲೂ ಮಾಡ್ಬೇಕು ಸರ್. ಎಸ್ ಸರ್, ಅಂದ್ರೆ ಇಂಟೆಲಿಜೆಂಟ್ ಆಡಿಯನ್ಸ್ ಅಂತಲ್ಲ, ಇಂಟೆಲೆಕ್ಚುಯಲ್ ಸಿನಿಮಾ ಅಂತ ಹೇಳಿದೆ ಅಷ್ಟೇ. ಹೌದು, ಎವ್ರಿಬಡಿ ಕ್ಯಾನ್ ವಾಚ್ ದಿಸ್ ಸರ್. ಇವಾಗ ನೋಡಿ, ದಟ್ ಈಸ್ ಅ ಚಾಲೆಂಜಿಂಗ್ ಪಾರ್ಟ್. ಏನ್ ಮಾಡ್ಬೇಕು ಸರ್, ಪ್ರೇಕ್ಷಕರು ಬರಬೇಕು? ಇಲ್ಲ ಸರ್, OTT ಡೋಸ್ ಆರ್ ಕ್ಲೋಸ್. ಅದೇ ನಮ್ಮ ಡಿಸ್ಟ್ರಿಬ್ಯೂಟ್ರು ಅವರು ಇದ್ದಾರೆ ಸರ್. ಸರ್ ಹೇಳ ಸರ್, ಈಗ ನೀವು ರಿಯಾಲಿಟಿ ಮಾತಾಡಿದ್ರಿ ಸರ್.
ನಾವು ಕೈ ಮುಗಿದು ಕೇಳೋದಿಷ್ಟೇ ಸರ್, ಆದಷ್ಟು ಜಾಸ್ತಿ ಜನಕ್ಕೆ ತಲುಪೋ ಜವಾಬ್ದಾರಿ ನಮ್ಮೆಲ್ಲರದು ಸರ್. ನೀವು ಮಾಡಿದ್ರೆ ಜನ ಬರ್ತಾರೆ ಸರ್. ಇಲ್ಲ ಸರ್, ನಂಬಿಕೆ ವಾಪಸ್ ಕರ್ಕೊಂಬರೋಣ ಸರ್, ನಂಬಿಕೆ ಗಳಿಸುವಂಥ ಸಮಯ ಇದಾಗಿದೆ ಸರ್. ಅನಿಲ್ ಅವ್ರು ಇದ್ದಾರೆ ಸರ್, ಅದು ನಡೀತದೆ ಸರ್, ನಡೀತದೆ. ಆ್ಯಂಡ್ ಅಫ್ಕೋರ್ಸ್ ಸುಧೀಂದ್ರ ಸರ್ ಇದ್ದಾರೆ. ಅವರು ನಾನು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಬೇಕಾದ್ರೆ ನಿಮ್ಮ ಮಾರ್ಕೆಟ್ ಏನು ಅಂತ ನೋಡ್ಕೊಳ್ಳಿ, ನಾನು ಇವಾಗ ಈ ರೇಟ್ ಕೊಡ್ತೀನಿ, ಬಟ್ ನಿಮ್ಗೆ ಇನ್ನೂ ಆ ಥರ ನೀವು ನೋಡ್ಬೇಕಂದ್ರೆ ನೋಡಿ, ಅದಾದಮೇಲೆ ನಿಮ್ಗೆ ಟಾಕ್ ಅಂತ ಹೇಳಿದ್ದಾರೆ. ಅದೆಲ್ಲ ಆಗಿದೆ, ಮಾತಾಡಿದ್ದೀವಿ ಆ್ಯಕ್ಚುಲಿ. ಹಾಗೆ ಅದು ಇದೆ ಸರ್, ಅದು ರಿಸ್ಕ್ ಇದೆ. ಎಸ್ ಒಂದು ನಿಮಿಷ. So to answer all your questions, right? So we had all these challenges, money, this, that, everything. In spite of everything, we did it. We made a film, right? And it is here today. So with that trust and faith, we are going forward with this film, right? And we have put in so much love into this, and that love will show, because if you like the trailer, you like the film. And word of mouth, and I know that everybody will come to watch this film because of what it portrays. It portrays a very relevant theme this time, where we are all dealing with our internal demons, you know, and I think that is something that he's trying to show, which is what one reason why it won so many awards, which is great, right? And we are going with positive mindset, and we want all your support with all of this. So thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಕ್ತಿ ಅಂತ, ಮ್ಯೂಸಿಕ್ ಡೈರೆಕ್ಟರ್ ಆಫ್ ದಿಸ್ ಫಿಲ್ಮ್. ಗ್ರೀನ್ ಬಗ್ಗೆ ಹೇಳಬೇಕಂದ್ರೆ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ, ನಾಟ್ ಓನ್ಲಿ ಮೀ, ಐ ಥಿಂಕ್ ಎವ್ರಿ ಒನ್ puts their hard work into this film. I'm so grateful for work with Gopal sir and Vicky bro, Shiv Manju sir, Fadia ma'am and Vishwanath sir. So you hope you all like the teaser and music. Soon in theaters. Hope Green will become more big success. ಫಸ್ಟು ಈ ಸಿನಿಮಾ ಸಿಗೋ ಕಾರಣ ಕಿರಣ್ ಅಂತ ನನ್ನ ಫ್ರೆಂಡು, ಅವರು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ದೊಡ್ಡ ಜವಾಬ್ದಾರಿನ ಇವರು ನನಗೆ ಕೊಟ್ಬಿಟ್ಟಿದ್ದಾರೆ. ಈ ಸಿನಿಮಾ ಕತೆ ಹೇಳಿದಾಗ ಫುಲ್ ಹೇಳಿದ್ರು, ಒಂದು ಮುಕ್ಕಾಲು ಗಂಟೆ ಹೇಳಿದ್ರು. ನಾನು ಅವಾಗ ಕೇಳಿದ ತಕ್ಷಣ, ಯಾಕಂದ್ರೆ ತುಂಬ ಕತೆಗಳು ಕೇಳ್ತಾ ಇರ್ತೀವಿ, ಬೇರೆ ಲ್ಯಾಂಗ್ವೇಜಲ್ಲಿ ಕತೆ ಕೇಳ್ತಾ ಇರ್ತೀನಿ. ಒಂದು 4 ವರ್ಷ ಗ್ಯಾಪ್ ಇತ್ತು ನನಗೆ, ಯಾವುದೂ ಸಿನಿಮಾ ಮಾಡಿಲ್ಲ. ಮಲೇಷ್ಯಾದಲ್ಲಿ ಒಂದು ಸಿನಿಮಾ ಮಾಡಿದ್ದೆ, ಗೌರ್ಮೆಂಟ್ ಪ್ರಾಜೆಕ್ಟು, ಇಂಡಿವಿಜುವಲ್ ಸಿನಿಮಾ ಮಾಡಿದ್ದೆ. ಅದು ಮುಗಿಸ್ಕೊಂಡು ಬಂದಮೇಲೆ ಈ ಕೊರೋನಾ ಅದೆಲ್ಲ ಆದಾಗ 4 ವರ್ಷ ಯಾವುದೂ ಇರಲಿಲ್ಲ. ಸರಿ, ಇಲ್ಲಿ ಮಾಡಬೇಕು, ನಾವು ಕನ್ನಡದಲ್ಲಿ ಒಂದು ಮಾಡಬೇಕು, ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ನಾನು ಜಾಸ್ತಿ ಕೆಲಸ ಮಾಡಿದ್ದು ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಆ ಥರ ಎಲ್ಲ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಸೊ ಇವ್ರ ಕತೆ ಹೇಳಿದಾಗ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಇತ್ತು, ಈ ಸಖತ್ತಾಗಿದೆ ಕತೆ, ನನಗೆ ತುಂಬ ಕೆಲಸ ಇದೆ. ನನಗೆ ಭಯನೂ ಇತ್ತು, ಸರಿ ಇದು ಹೇಳ್ಬಿಡ್ತಾರೆ, ಇದನ್ನು ಹೆಂಗೆ ತೆಗೆಯೋದು, ಯಾಕಂದ್ರೆ ಇವ್ರು ಬಂದು ತೀರಾ ಇಂಟ್ರೋವರ್ಟ್, ಜಾಸ್ತಿ ಆಚೆ ನಮ್ಮ ಹತ್ರ ಎಲ್ಲ ಮಾತಾಡ್ಬಿಡ್ತಾರೆ, ಆಚೆ ಈ ಮ್ಯಾನೇಜಿಂಗ್ ಅಲ್ಲಿ ನಮ್ಮನ್ನ ಬಿಟ್ಬಿಡ್ತಾರೆ ಮುಂದಕ್ಕೆ, ನೀವೇ ಎಲ್ಲ ಮಾಡಿ ಅಂತ. ಸೊ ಹಿಂಗೆಲ್ಲ ಇದ್ದಾಗ ಇವು ಬಡ್ಜೆಟ್ ತುಂಬಾ ಕಾಂಪ್ಯಾಕ್ಟ್ ಬಡ್ಜೆಟ್ ಅಲ್ಲಿ ಪ್ಲಾನ್ ಮಾಡ್ತಿದ್ವಿ. ನಾನು ಇವ್ರ ಪ್ರಶ್ನೆ ಕೇಳಿದೆ, ಸರ್ ಇದು ತುಂಬಾ ದೊಡ್ಡ ರಿಸ್ಕು. ಕಮರ್ಷಿಯಲಿ ನಮ್ಗೆ ಗೊತ್ತಿರುತ್ತೆ, ಯಾರಾದ್ರೂ ಒಬ್ರಿಗೆ ನಾವು ಒಂದು ಸಿನಿಮಾ ಕತೆ ಹೇಳಿದಾಗ, ಯಾಕ್ರಿ ಈ ಕತೆ ಎಲ್ಲ ಮಾಡ್ತೀರಾ, ಸುಮ್ಮನೆ ಕಮರ್ಷಿಯಲ್ ಸಬ್ಜೆಕ್ಟ್ ಮಾಡಿ 4 ಫೈಟ್ 4 ಸಾಂಗ್ ಇರ್ತಾರೆ, ಹಿಂದಿ ರೇಟ್ ಸರ್ ಬರುತ್ತೆ, ಕಾಪಾಡ್ಕೊಂತೀರಾ ಅನ್ನೋ ಫಸ್ಟ್ ಉತ್ತರ ಅದೇ ಬರೋದು. ಸೊ ಇವ್ರು ಮಾಡಿದಾಗ ನನ್ಗೊಂದು ಧೈರ್ಯ, ಇಲ್ಲ ಒಳ್ಳೆ ಕಂಟೆಂಟ್ ಒಂದು ಮಾಡ್ಬಿಡೋಣ ಅಂತ. ಸರಿ ಆಯ್ತು, ಕತೆ ಎಲ್ಲ ಆಯ್ತು. ಸರಿ, ಇವ್ರು ಒಂದು ಬಡ್ಜೆಟ್ ಹೇಳಿದ್ರು, ನನಗೆ ಏನ್ ಮಾಡೋದು ಅಂತಲೂ ಗೊತ್ತಿಲ್ಲ, ಯಾಕಂದ್ರೆ ಇವ್ರ ವಿಷನ್ ಹಿಂಗಿದೆ. ಸೊ ಬಡ್ಜೆಟ್ ತುಂಬಾ ಚಿಕ್ಕದ್ರಿಂದ ನನಗೆ ದೊಡ್ಡ ಚಾಲೆಂಜ್ ಇತ್ತು, ಇಲ್ಲ ಮಾಡಬೇಕು, ಏನಾದ್ರೂ ಟ್ರೈ ಮಾಡೋಣ, ಯಾಕೆ ನಾವು ಮಾಡೋಕ್ಕಾಗಲ್ಲ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಗುಡ್ ವಿಲ್ ನ ಯೂಸ್ ಮಾಡ್ಕೊಳ್ಳೋಣ, 10 ರೂಪಾಯಿ ಸಿಗೋಣ, 5 ರೂಪಾಯಿ ನಾವು ರಿಕ್ವೆಸ್ಟ್ ಮಾಡ್ತಾರೋಣ ಅನ್ನೋದು ಒಂದು ಕಾನ್ಫಿಡೆನ್ಸ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಾ ನಮ್ಗೆ ತುಂಬಾ ಹರ್ಡಲ್ಸು ಬಂತು. ಇನ್ನೊಂದು ಇವ್ರದ್ದು ಏನಂದ್ರೆ, ಇವಾಗ ಎಲ್ಲಾನು ಕ್ರಿಯೇಷನ್ನೇ. ಇವ್ರದ್ದು ಯಾವ್ದಾದ್ರು ಇವಾಗ ನಾರ್ಮಲ್ ಆಗಿ ಒಂದು ಸಿನಿಮಾಗೆ ಸೆಟ್ ಆಗ್ತೀವಿ ಅಂದ್ರೆ ಎಲ್ಲ ಬಾಡಿಗೆ ಸಿಗತ್ತೆ, ತಗೊಂಬಂದು ಇಕ್ಬಿಟ್ಟು ಶೂಟ್ ಮಾಡ್ಬಿಡ್ಬೋದು. ಇವ್ರದ್ದು ಏನಂದ್ರೆ ಪ್ರತಿಯೊಂದು ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಕಾಂಪ್ಲಿಕೇಟ್ ಆಗ್ತಾ ಇತ್ತು. ಇನ್ನೊಂದು ನಮ್ಮ ವಿಷನ್ ಅವ್ರಿಗೆ ಕನ್ವೆ ಮಾಡೋದು ಅರ್ಥ ಆಗ್ತಾ ಇತ್ತು. ಅವ್ರು ಸ್ಕೆಚ್ ಆರ್ಟಿಸ್ಟ್ ಕರ್ಸಿ, ಇದು ಹಿಂಗ್ ಬೇಕು, ನಮ್ಗೆ ಹಿಂಗೆ ಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿದೀವಿ. ಅದಾದ್ಮೇಲೆ ಟೆಕ್ನಿಕಲಿ ಬಂದಾಗ ಇದು ತೀರಾ ವಿಜುವಲಿ ಕನೆಕ್ಟ್ ಆಗುವಂತ ಸಿನಿಮಾ. ಈ ಕತೆ ನಾವು ಕುಂಟಿಸ್ಬಿಟ್ಟು ಇಬ್ಬರನ್ನ ಕತೆ ಹೇಳ್ಬಿಟ್ಟು ಡೈಲಾಗ್ ಹೇಳಿ ಕನ್ವೆ ಮಾಡ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಇದು ತೀರಾ ಇಂಟರ್ನಲ್ ವಿಷಯಗಳು, ತುಂಬಾ ವಿಷಯಗಳು ಮಾತಾಡೋದ್ರಿಂದ ಈ ಕಾಡೇ ಒಂದು ದೊಡ್ಡ ಕ್ಯಾರೆಕ್ಟರ್ ಸರ್. ಮೇಜರ್ಲಿ ಈ ಸಿನಿಮಾದಲ್ಲಿ ಕಾಡು ಸಿಕ್ಕಾಪಟ್ಟೆ ದೊಡ್ಡ ಕ್ಯಾರೆಕ್ಟರ್. ಆ ಕಾಡಲ್ಲಿರೋ ಪಾತ್ರಗಳು ಇವರೆಲ್ಲ ಮಾಡಿದ್ದಾರೆ ಸರ್. ಸೊ ಈ ಕಾಡು ಅಂತ ಬಂದಾಗ, ಕಾಡು ಅಂದ್ರೆ ನೈಟು.
ಈ ನೈಟ್ ಶೂಟ್ ಮಾಡಬೇಕು ಅಂದ್ರೇನೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇಡೀ ಇಂಡಿಯಾದಲ್ಲಿ ಕಾಡಲ್ಲಿ ನೈಟ್ ಪರ್ಮಿಷನ್ ಎಲ್ಲೂ ಕೊಡಲ್ಲ. ಗೌರ್ಮೆಂಟ್ ಫಾರೆಸ್ಟ್ ಅಲ್ಲಿ ಎಲ್ಲೂ ನೈಟ್ ಪರ್ಮಿಷನ್ನೇ ಕೊಡಲ್ಲ, ಆಸ್ ಪರ್ ಲಾ ಎಲ್ಲೂ ಕೊಡಾಗಿಲ್ಲ ಅಂತ. ಸೊ ನಾವು ಎಷ್ಟು ಜಾಗ ಹುಡುಕಿದೀವಿ ಅಂದ್ರೆ ಸರ್, ಬೆಂಗಳೂರು ಸುತ್ತಮುತ್ತ ಯಾವ್ದಾದ್ರು ಕಾಡ್ ಸಿಗತ್ತಾ ಅಂತ, ಎಲ್ಲೂ ಇಲ್ಲ. ಹುಡುಕಿದ್ವಿ ಚಕ್ಲೇಶ್ಪುರ ಅಲ್ಲೆಲ್ಲ, ಅದ್ರಲ್ಲಿ ಪರ್ಮಿಷನ್ ಕೊಡಲ್ಲ ನೈಟ್. ನಮಗೆ ಬೇಕಾಗಿರೋದೇ ನೈಟ್. ಇನ್ನೊಂದು ನೈಟ್ ಅಲ್ಲಿ ಇಷ್ಟು ದೊಡ್ಡ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕು ನಾವು. ಸೊ ಆ ಲಾಜಿಸ್ಟಿಕ್ಸ್ ಪ್ರಾಬ್ಲಮೂ ಇದೆ. ಆಮೇಲೆ ನಮ್ಮ ಒನ್ ಆಫ್ ಮೈ ಫ್ರೆಂಡ್ ಕಡೆಯಿಂದ ನಮಗೆ ಊಟಿದಲ್ಲಿ ಒಂದು ಲೊಕೇಶನ್ ನೋಡಿದ್ವಿ ಸರ್. ಬೈ ಗಾಡ್ಸ್ ಗ್ರೇಸ್ ಆ ಜಾಗ ಮಾತ್ರ ಕಾರ್ಪೊರೇಷನ್ ಕಂಟ್ರೋಲ್ ಬರುತ್ತೆ. ಯಾಕಂದ್ರೆ ಅಲ್ಲಿ ನೀರಿದೆ, ಡ್ರಿಂಕಿಂಗ್ ವಾಟರ್ ಒಂದು ಪಾಂಡ್ ಇರೋದ್ರಿಂದ ಅದೇ ಸಿಟಿ ಕವರ್ ಆಗುತ್ತೆ ಅಂತ ಹೇಳಿ ಅದನ್ನ ಟ್ಯಾಪ್ ಮಾಡಿ ಅಲ್ಲಿ ಲೋಕಲ್ ಇರೋರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಅವ್ರು ಒಂದೇ ಮಾತು ಹೇಳಿದ್ದು, ಪರ್ಮಿಷನ್ ಕೊಡ್ತೀವಿ ಆದ್ರೆ ನಿಮ್ ರಿಸ್ಕ್ ಅಲ್ಲಿ ನೀವೇನಾದ್ರು ಮಾಡ್ಕೊಬಹುದು, ಏನೇ ಹೆಚ್ಚು ಕಮ್ಮಿ ಆದ್ರೂ ಜವಾಬ್ದಾರಿ ನಾವು ತಗೊಳಲ್ಲ, ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದು ಅಂತಾನೆ ಹೇಳಿ ನಮ್ಮನ್ನ ಫಸ್ಟ್ ಒಳಗಡೆ ಕಳ್ಸಿದ್ರು. ಅವ್ರ ಲೋಕಲ್ ಮ್ಯಾನೇಜರು ಫಸ್ಟ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು, ನೀವು ನೋಡ್ಕೊಳ್ಳಿ ನಿಮ್ ರಿಸ್ಕ್ ಅಂತಾನೆ ಹೇಳಿ ನಮ್ಗೆ ಕಳ್ಸಿದ್ರು. ಇನ್ನೊಂದು, ಪ್ರತಿ ಕ್ರೂನು ನಾನು ಹ್ಯಾಂಡಲ್ ಮಾಡ್ಬೇಕಾಯ್ತು, ಲೈಟ್ ಮ್ಯಾನ್ ನಿಂದ ಹಿಡಿದು. ಯಾಕಂದ್ರೆ ಸರ್ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಮೇಲೆ ಹತ್ಬೇಕು ಸರ್. ರೋಡಿಂದ ಸಣ್ಣ ರೋಡು, ನಾವು ಹೋಗಕ್ಕಿಂತ ಮುಂಚೆ ತೀರಾ ಮಳೆ ಬಂದು ಎಲ್ಲ ಕೊಚ್ಚೆ ಹಾಕ್ಬಿಟ್ಟಿತ್ತು. ನಾವು ಜನರೇಟರ್ ಗಾಡಿ ತಗೊಂಡೋಗಕ್ಕಾಗಲ್ಲ. ಸೊ ಏನ್ ಮಾಡಿದ್ವಿ, ಚಿಕ್ಕ ಜನರೇಟರ್ ಇಲ್ಲಿಂದ ತಗೊಂಡೋಗಿ ಈ ಪಾಪ ಅಲ್ಲಿರೋ ಲೋಕಲ್ ಅವ್ರನ್ನೆಲ್ಲ ಸ್ವಲ್ಪ ಸಪೋರ್ಟ್ ತಗೊಂಡು ಮೇಲೆ ಹೊತ್ಕೊಂಡೋಗಿ ಇಕ್ಕಿ ನೈಟ್ ಎಲ್ಲ ಶೂಟ್ ಮಾಡಿ ತೀರಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಅಲ್ಲಿರೋರೇ ಹೇಳಿದ್ದು, ಸರ್ ಇಷ್ಟು ವರ್ಷದಲ್ಲಿ ಯಾರು ನೈಟ್ ಬಂದು ಇಲ್ಲಿ ಶೂಟ್ ಮಾಡಿಲ್ಲ, ಈ ಕಾಡ್ನ ಈ ತರ ತೋಸೆ ಇಲ್ಲ ಅನ್ನೋ ತರ. ನಮ್ಗೆ ಅದು ಸಿಕ್ಕಿದ್ರಿಂದ ಈ ಫುಲ್ಲು ನಾವ್ ಇಲ್ಲೇನ್ ಶೂಟ್ ಮಾಡಿದ್ವಲ್ಲ, ಮ್ಯಾಚ್ ಮಾಡೋದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಡ್ ಮಾಡಿದ್ವಿ, ಒಂದಷ್ಟು ಈ ಕಡೆ ಬೇರೆ ಕಡೆ ಎಲ್ಲ ಮಾಡಿದ್ವಿ. ಅದೆಲ್ಲ ಒಂದು ಯೂನಿಕ್ ಲೊಕೇಶನ್ ಅನ್ನೋ ತರ ನಮ್ಗೆ ಅನ್ನಿಸ್ತು. ಸೊ ಅದಕ್ಕೆ ಇದು ಒಂದು ಕಂಪ್ಲೀಟ್ ಒಂದು ಸಿನಿಮಾ ನೈಟ್ ಅಲ್ಲಿ ಈ ತರ ಒಂದು ಕ್ವಾಲಿಟಿ ಬರಕ್ಕೆ ಸಾಧ್ಯ. ಒಂದು ಲೈಟ್ ಅಂತಾನು ಹೇಳಕ್ಕಾಗಲ್ಲ ಸರ್, ಒಂದು ಲೈಟ್ ಅಂತಾನೆ ಹೇಳಕ್ಕಾಗಲ್ಲ, ತುಂಬಾ ಲೈಟ್ ಇದೆ ಸರ್. ಆದ್ರೆ ಇವ್ರು ಹೇಳ್ತಿದ್ದೆ ಸರ್, ಯಾಕಂದ್ರೆ ಇವ್ರು ಬಂದು ವಿಷನ್ ಆಗಿ ಹೇಳ್ಬಿಡೋರು, ಸರ್ ನನ್ಗೆ ಹಿಂಗ್ ಬರ್ಬೇಕು ಬ್ರೋ ಅಂತ ಹೇಳ್ಬಿಡೋರು. ಆದ್ರೆ ಅದನ್ನ ತರೋದಕ್ಕೆ ಎಷ್ಟು ಕಾಂಪ್ಲಿಕೇಶನ್ ಇರುತ್ತಲ್ವಾ. ಇವಾಗ ಟ್ರೆಡಿಷನಲ್ ಆಗಿ ಒಂದು ನಾವು ಸೀನ್ ಶೂಟ್ ಮಾಡ್ಬೇಕಂದ್ರೆ ಪಾರ್ ಬೇಕು ಅದು ಬೇಕು ಅಂತಲ್ಲ, ಅದು ಇವ್ರು ಗೊತ್ತಿರ್ಲಿಲ್ಲ. ಸೊ ಅದು ಬಜೆಟ್ ಎಕ್ಸ್ಟ್ರೀಮ್ ಆಗೋದು. ಅದನ್ನ ಎರಡರಲ್ಲೂ ಮ್ಯಾನೇಜ್ ಮಾಡಿ, ಇಲ್ಲ ಇದು ನಿಂಗ್ ತರನ ಅದು ನಂಗೆ ತರನ ಏನೋ ಒಂದು ಮಾಡೋಣ. ಇನ್ನೊಂದು ಫೈನಾನ್ಷಿಯಲಿ ನನ್ಗೊಂದು ಎಮೋಷನ್ ಆಗ್ಬಿಡೋದು, ಬಡ್ಜೆಟ್ ಬೇರೆ ಆಗ್ತವ್ರೆ, ಸರಿ ಇದು ಒಂದು 20 ಲೈಟಲ್ಲೂ ಶೂಟ್ ಮಾಡ್ಬೋದು, ಇದು ನಾನು 4 ಲೈಟಲ್ಲಿ ಹೆಂಗ್ ಮಾಡೋಣ ಅನ್ನೋದನ್ನ ಕಾಂಪ್ರಮೈಸ್ ಮಾಡಿ ಪ್ರೆಷರ್ ಹಾಕ್ಬಿಡೋದಲ್ವಾ. ಇವಾಗ ಬಡ್ಡಿ ತಗೊಂಡಿದ್ರೆ ಅಯ್ಯೋ ಹೊಟ್ಟೆ ಪ್ರೆಷರ್ ಅಂತಲ್ಲ ಸರ್, ಒಂದು ಜವಾಬ್ದಾರಿ ಅಲ್ವಾ ಸರ್. ಇವಾಗ ಇವ್ರದ್ದು ರಿಸ್ಕ್ ತಗೊಂಡು ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ ಸರ್, ಈ ಜವಾಬ್ದಾರಿ ನನ್ನ ಮೇಲೂ ಇದೆ, ಪ್ರತಿಯೊಬ್ಬರ ಮೇಲೆ ಇದೆ. ಇವಾಗ ನಾನು ಶೂಟ್ ಮಾಡ್ಬೋದು, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟೇ ಕಾಸ್ಟ್ಲಿ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಕಣ್ಣಲ್ಲಿ ನೋಡೋದು ನಾವು ಅದೇ. ಇವಾಗ ನಾನು 10 ಲೈಟಲ್ಲೂ ಮಾಡ್ಬೋದು, 5 ಲೈಟಲ್ಲೂ ಮಾಡ್ಬೋದು. ಇವ್ರಿಗೆ ಇಲ್ಲ ಸರ್ ಹತ್ತಿದ್ರೆ ಮಾಡೋಕ್ಕಾಗತ್ತೆ, ಗೊತ್ತಲ್ವಾ ಕ್ಯಾಮ್ರಾಮನ್ ಬೆಳಿಗ್ಗೆ ಗೊತ್ತಿರುತ್ತೆ. ನಂಗೆ ಹಂಗೆ ಮಾತಾಡ್ಬೋದಾಗಿತ್ತು. ಹೌದು ಸರ್, ಅದಕ್ಕೆ ಸರ್ ಫುಲ್ ಜವಾಬ್ದಾರಿ ನನ್ನ ಮೇಲಿತ್ತು. ಗೋಪಾಲ್ ಸರ್ ಅಂತೂ ಒಂದು ಶಾಟ್ ತೆಗಿಬೇಕು ಸರ್, ಲಾಸ್ಟ್ ಶಾಟು. ಗೋಪಾಲ್ ಸರ್ ಇಲ್ಲಿ ಮುಂದೆ ನಿಂತಿದ್ದಾರೆ, ಸರ್ ಏನಿಲ್ಲ ಸರ್ ಹಿಂಗ್ ಮುಂದೆ ರೈಟ್ ಎಕ್ಸಿಟ್ ಮಧು ಸರ್ ಬೇಕಾದ್ರೆ ಒಂದ್ ಏಟ್ ಹೊಡೆದ್ಬಿಡಿ, ಆ ಕಡೆ ಹೋಗ. ನಮ್ಮ ಪಕ್ಕದಲ್ಲೇ ಪ್ರಾಣಿಗಳು ನಿಂತಿದೆ ಅನ್ನೋ ರೇಂಜಲ್ಲಿ ಪಿಚ್ ಹಾಕಿತ್ತಲ್ಲ ಸರ್, ಯಾವ್ದಾದ್ರು ನುಗ್ಗಿದ್ರು ನಮ್ಮ ಕೈಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸರ್ ಈ ಶೆಡ್ಯೂಲ್ ನಾವು ಊಟಿ ಶೆಡ್ಯೂಲ್ ಏನ್ ಹಾಕಿದ್ವಿ, ಹೆಚ್ಚು ಕಮ್ಮಿ ಒಂದು 9 ದಿನ ಹಾಕಿದ್ವಿ ಸರ್. ನಮ್ಗೆ ಅಲ್ಲಿ ಶೂಟ್ ಮಾಡಕ್ ಸಿಕ್ಕಿದ್ ಬಂದು ಒಂದು 6 ದಿನ 7 ದಿನ ಅನ್ಕೊಳ್ಳಿ. ಅದಾದ್ಮೇಲೆ ಡೇ ಅಲ್ಲೆಲ್ಲ ಶೂಟ್ ಮಾಡ್ಬೇಕಾಗಿತ್ತು. ಈ ನೈಟ್ ನಮ್ಗೆ ಸಿಕ್ಕಿದೆ ನಮ್ಗೆ 6 ದಿನ, ಇನ್ನ ಡೇ ಅಲ್ಲಿ ತುಂಬಾ ವಿಷಯಗಳಿತ್ತು. ಸೊ ನನ್ಗೆ ಅಷ್ಟರೊಳಗಡೆ ಮುಗಿಸ್ಬೇಕು, ನನ್ಗೆ ಅದೊಂದ್ ಕಡೆ ಪ್ರೆಷರು. ತಿರ್ಗಾ ನಾವು ಇಲ್ಲಿ ಬರಕ್ಕಾಗಲ್ಲ, ಯಾಕಂದ್ರೆ ಲಾಜಿಸ್ಟಿಕ್ಸು ಫುಲ್ ಕ್ರೂನ ನಾವು ತಂದಿದೀವಿ. ಹೆಚ್ಚು ಕಮ್ಮಿ ಒಂದು 12-15 ದಿನ ಅಲ್ಲಿ ಊಟಿದಲ್ಲಿ ನಾವು ಇದ್ದಿದ್ದೀವಿ. ಎಷ್ಟು ಜನ ನಾವು ಇಲ್ಲಿ ಕರ್ಕೊಂಡು ಹೋಗೋದಲ್ಲ, ಆ ಜವಾಬ್ದಾರಿನೂ ಇತ್ತು. ಒಂದ್ ಕಡೆ ಭಯನೂ ಇದೆ. ಇವಾಗ ನಾನ್ ಭಯ ಪಟ್ಬಿಟ್ರೆ ಎಲ್ರು ಓಕೆ ಎತ್ರಿ ಪ್ಯಾಕಪ್ ನಡೀರಿ ಹೋಗೋಣ ಅಂದ್ಬಿಡ್ತಾರೆ. ಇವ್ರ ಮುಖ ನಾನ್ ನೋಡ್ಬೇಕು, ನನ್ ಮುಖ ಇವ್ರು ನೋಡ್ಬೇಕು. ಇಲ್ಲ ಏನೋ ಒಂದ್ ಮಾಡ್ಬಿಡೋಣ ದೇವ್ರದ. ಇನ್ನೊಂದಲ್ಲ ಒಂದು ದೇವ್ರಿತ್ತು ಸರ್, ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಯಾರಿಗೂ ನಾವ್ ಇಲ್ಲಿ ತೊಂದರೆ ಕೊಡಕ್ ಬಂದಿಲ್ಲ, ನಮ್ನು ಕಾಪಾಡಿ ಅಂತ ಹೇಳಿ ದೈವಿಕವಾಗಿ ಮುಗಿಸ್ಕೊಂಡ್ ಬಂದಿದೀವಿ ಸರ್. ಇವಾಗ ಇಷ್ಟು ಕಷ್ಟಪಟ್ಟು ಧೈರ್ಯ ಕೊಟ್ಟಿತ್ತು ಸರ್ ಲೈಟ್ ಆಫೀಸರ್ಸ್. ಹೌದು, ನಾವ್ ಇಲ್ಲಿ ಒಂದ್ ಕಡೆ ಗುಂಪಾಗಿ ಕೂತಿದ್ರೆ ಸರ್ ನಾವ್ ಇದೀವಿ ಬನ್ನಿ ಅಂತ ಆ ಕಡೆ ಅಷ್ಟು ದೂರ ಮೇಲ್ವರೆಗೆ ಅವ್ರು ಒಬ್ಬೊಬ್ರೆ ಲೈಟ್ ಇಟ್ಕೋಬೇಕಾಗಿ. ಏನ್ ಗೊತ್ತಾ ಸರ್, ಒಂದೊಂದ್ ಲೈಟ್ ಹತ್ರ ಒಬ್ರು ಕೂರ್ಬೇಕಾಗಿತ್ತು. ಯಾಕಂದ್ರೆ ಗಾಳಿ ಬಂದ್ ಬೀಳ್ಬೋದು, ಏನೇ ಆಗ್ಬೋದು. ಯಾಕಂದ್ರೆ ಒಬ್ಬೊಬ್ರು ನಾವು ಕರ್ಕೊಂಡು ಹೋಗಿದ್ದೆ ತುಂಬಾ ಲಿಮಿಟೆಡ್ ಕ್ರೂ. ಈ MCS ಮಂಜಣ್ಣ ಗೊತ್ತಲ್ವಾ, ಅವ್ರ ಟೀಮೇ ಬಂದಿದ್ದು. ನವೀನು ಅಮೃತ್ ಅಂತೆಲ್ಲ ಇದಾರೆ, ಅವ್ರಿಗೆಲ್ಲ ನಾನು ತುಂಬಾ ಧನ್ಯವಾದ ಹೇಳ್ಬೇಕು. ಈ ಟೈಮಲ್ಲಿ ಎಲ್ಲಾ ಟೀಮ್ ವರ್ಕು ಸರ್, ಇವ್ರು ಯಾರು ಎಲ್ಲರೂ ಸಪೋರ್ಟ್ ಕೊಟ್ಟಿರ್ಲಿಲ್ಲ ಅಂತ ಈ ತರ ವಿಜುವಲ್ಸ್ ನೀವೇನ್ ನೋಡ್ತಾ ಇದೀರೋ. ಇನ್ನೊಂದ್ ಬಂದು ಇದು ಬರೀ ಗ್ಲಿಮ್ಸ್ ಅಷ್ಟೇ ಸರ್. ಇವಾಗ ಏನ್ ನೀವು ಟೀಸರ್ ನೋಡಿದಿರಲ್ಲ, ಗ್ರೀನ್ ಚಿತ್ರದ ಒಂದು ಗ್ಲಿಮ್ಸ್, ಒಂದು ಇನ್ವಿಟೇಷನ್ ಅನ್ಕೊಳ್ಳಿ ಸರ್. ಟ್ರೈಲರ್ಗೆ ಒಂದು ಇನ್ವಿಟೇಷನ್. ಟ್ರೈಲರು 4 ನಿಮಿಷ ಇದೆ ಸರ್.
ಈ ಇಡೀ 4 ನಿಮಿಷದಲ್ಲಿ ನಿಮ್ಗೆ ಚಿತ್ರದೊಂದು ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ, ಏನಿರುತ್ತೆ ಅನ್ನೋದೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ರೆಡಿ ಇದೆ ಸರ್, ಅತಿ ಶೀಘ್ರದಲ್ಲಿ ಇನ್ನೊಂದು 15-20 ನಿಮಿಷದಲ್ಲಿ. ಹಾ ಸರ್, ಹೌದು ಸರ್. ಸರ್ ಇದು ಹೆಂಗೆ ಗೊತ್ತಾ ಸರ್, ಈ ಸಬ್ಜೆಕ್ಟ್ ಹೇಗೆ ಅಂದ್ರೆ, ಇವಾಗ ನನಗೊಂದು ಅರಿವಿದೆ ಸರ್, ನಾನೊಂದಷ್ಟು ಕಡೆ ಓಡಾಡಿರೋದಾಗಿರ್ಬೋದು, ನಾನು ಓದಿರೋದಾಗಿರ್ಬೋದು, ನಾನು ನಡ್ಕೊಂಡಿರೋ ವಿಷಯಗಳಾಗಿರ್ಬೋದು, ನನಗೊಂದು ಮೆಚುರಿಟಿ ಇರುತ್ತೆ ಸರ್. ಇದೇ ಪರ್ಸ್ಪೆಕ್ಟಿವ್ ನೀವು ನೋಡಿದಾಗ ನಿಮ್ಮ ಮೆಚುರಿಟಿಗೆ ತಕ್ಕಂತೆ ಈ ಸಿನಿಮಾ ಅರ್ಥ ಆಗುತ್ತೆ ಸರ್. ಈ ತರ ಓಪನ್ ಬುಕ್ ಸಿನಿಮಾ ಸರ್. ನಾನೊಂದು ಈ ಪೋಸ್ಟ್ ಪ್ರೊಡಕ್ಷನ್ ಎಷ್ಟಲ್ಲಿ ನೋಡಿರ್ತೀನಿ ಅಂತ ನಂಗೆ ಗೊತ್ತಲ್ಲ ಸರ್. ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ, ಬ್ರೋ ಇದು ಹಿಂಗೂ ಮಾಡ್ಬೋದಾಗಿತ್ತಲ್ವಾ ಅಂತ. ಹೌದು ಬ್ರೋ, ಈ ಅರ್ಥನೂ ಇದೆ ಅದಕ್ಕೆ ಅನ್ನೋ ತರ ಅವರವರ ಭಾವಕ್ಕೆ ಅವರವರ ಬದುಕಿಗೆ ಸರ್. ಸರ್ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ಸತ್ತೆ ಸರ್, ನನಗೂ ಈ ತರನೇ ಅಂತಲ್ಲ